ಹಾಯ್ ಗೈಸ್, ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅನ್ಕೊಂಡಿದ್ವಿ. ಈ ಸೆಂಟ್ರಲ್ ಒಂದು ಬೆಟ್ಟ ಬಂದಿತ್ತು, ಆ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡಿದ್ವಿ. ಏನೋ ಅಲ್ಲಿ ಗಾಡಿ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕು ಬೆಟ್ಟದ ಮೇಲೆ. ಟೋಟಲ್ 5 ಜನ ಹೋಯ್ತಾ ಇದೀವಿ ಈಗ. ಹೈವೇದಲ್ಲಿ ಇದೀವಿ. ಏನಿಲ್ಲ, ಲಾಸ್ಟ್ ಎಲ್ಲ ಬೆಟ್ಟ ಕಾಣಿಸ್ತೈತೆ. ಆ ಕಡೆ ಎಲ್ಲ ಹೋಗ್ಬಿಡೋದು ಈಗ. ಏನ್ ನೋಡಕತ್ತಲ್ಲ ಮಗ, ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಮಗನಿಂದ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ. ಬೇವರ್ಸಿ ನನ್ ಮಗ. ಮಗನಿ ಅಂದ್ರೆ ಫುಲ್ ಇವನು ಪೇಷಂಟ್, ಅವನು ಪೇಷಂಟ್, ಇಬ್ರು. ಬರ್ರ ಹೋಗೋಣ. ಕಿತ್ತಲೆ ಮಾಯಾ ಚಪ್ರಿ ಚಪ್ರಿ ಮಗ, ಬೆಟ್ಟ ನೋಡಲ್ಲ ಎಷ್ಟು ಚೆನ್ನಾಗತ್ತಲ್ಲ. ಆಯ್ತಪ್ಪ, ನೀನೇ ದೊಡ್ಡತ. ಅಯ್ಯಯ್ಯೋ ದೇವ್ರಿ, ಅವ್ವಾ ನಮ್ಮ ಮೊದಲೇ ಆಫ್ ರೋಡ್ ಮಾಡೋ ಗಾಡಿ ಎಲ್ಲ ಗುರು, ಸ್ಪೋರ್ಟ್ಸ್ ಗಾಡಿ. ಓ ವಾವ್, ಫುಲ್ ಅಡ್ವೆಂಚರ್. ನಿಧಾನ ಹೋಗೋಣ, ನಿಧಾನವೇ ಪ್ರಧಾನ. ಅಯ್ಯೋ ದೇವ್ರೆ, ಅಯ್ಯ 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 ಅಯ್ಯ. ಎಲ್ಲ ಅಪ್ಲೋಡ್ ಮಾಡ್ತಾ ಇದೀವಿ ಗಾಡಿ. ಅಪರೂಪದ ಕೆಲಸ ಕಾಣ ನಿಮ್ದು. ಏಯ್ ಮಗ, ಆಫ್ ರೋಡಿಂಗ್ ಇಲ್ಲ ಮಗ, ಫಸ್ಟ್ ಟೈಮ್ ಮಗ ಆಫ್ ರೋಡ್ ಮಾಡ್ತಾ ಇರೋದು. ಈ ಕಡೆ ಎಲ್ಲ ಬಂದಿರೋದು. ಫುಲ್ ಎಷ್ಟ್ ಚೆನ್ನಾಗೈತೆ ಗೊತ್ತಲ್ಲ. ಯಾಕೆ ಸಕಲೇಶ್ಪುರ ಬೇಕಲ್ಲ, ನಮ್ ಯಾದಗಿರಿಲೇ ನೋಡಲ್ಲ ಎಷ್ಟ್ ಚೆನ್ನಾಗೈತೆ ಬೆಟ್ಟ. ಯಾಕ ಹೋಗಲ್ಲ? ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡು ಏನಾಯ್ತು? ಆ ಯಾರನ್ನ ನಾವ್ ಒಂದ್ಸಲ ಕೇಳ್ಕೊಂಡ್ಬಿಟ್ಟು ಹತ್ಬೇಕು. ಆಮೇಲೆ ಅಲ್ಲ, ನಡ್ಕೊಂತ ಹೋದ್ರೆ ಸಾಕ? ನಡಿಯತ್ತಾ? ಯಾರು ಏನಲ್ಲ ತಾನೆ? ಹೋಗ್ತೀವಿ, ಅಲ್ಲಿ ಹಿಡಿತೀವಿ. ಇಲ್ಲಿ ಅಂದ್ರಲ್ಲ ಗುರು ಪರ್ಮಿಷನ್ ಕೇಳಿದೀವಿ, ಯಾರು ಏನ್ ಅನ್ನಲ್ವಂತೆ. ಹೋಗ್ತಾ ಇದೀವಿ. ಗಾಡಿ ಹೋಗಲ್ಲ, ಮುಂದೆ ಗಾಡಿ ಹೋಗಲ್ವಂತೆ. ಅದ್ರಲ್ಲಿ ಎಲ್ಲ ಸೈಡ್ ಹಾಕೊಂಡ್ಬಿಟ್ಟು ಹೋಗೋದ್ ಗಾಡಿ. ನಮ್ ಗಾಡಿ ಹೋಗಲ್ಲ ಗುರು ಇದ್ರಲ್ಲಿ. ಅಯ್ಯೋ ದೇವ್ರೆ. ಹಾ ಹಾ, ಬೇಡ ಬೇಡ, ತಡಿ ಮಗ, ಹೋಗೋಣ. ಫುಲ್ ಆಫ್ ರೋಡ್ ಗುರು. ಎಕ್ಸ್ಪಲ್ಸರ್ ಅಲ್ಲ ಮಗ, ಅಷ್ಟೇ ಮನೆ ಹೋಯ್ತಾ ಇದೀವಿ ಇದ್ರಲ್ಲಿ. ಹೊಡೆ ಹೊಡೆ ಹೊಡೆ. ಅವನ್ ಬೇಡ, ಅವನ್ ಬಿಟ್ಟು ಹೋಗ್ತೀರಾ ಗುರು? ಫುಲ್ ನೇಚರ್ ಗುರು. ಲೇ ಮಗ, ಬೆಟ್ಟ ನೋಡಲ್ಲ ಲೇ, ಎಷ್ಟು ಪರಾಗೈತಲ್ಲ. ಒಳ್ಳೆ ಬಿಡು ಗುರು. ಎಷ್ಟು ಕೋಟಿ ಕೊಟ್ರೆ ಸಿಗಲ್ಲ ಗುರು ಈ ತರ ಎಲ್ಲ ನೇಚರ್ ನೋಡಕ್ಕೆ. ನಮ್ಮ ರಥ ಯಾಕೋ ಎಳೆದಾಡ್ತೈತೆ ಆ ಕಡೆ ಈ ಕಡೆ. ಏನೋ ಪ್ರಾಬ್ಲಮ್ ಇರ್ಬೋದು. ಜಾಗಲ್ಲ ಅಂದ್ರೆ ಈ ಕಡೆ ಬಾ, ಈ ಕಡೆ ಬಾ, ಗಾಡಿ ಈ ಕಡೆ ತಮ್ಮಂದಾಕ್. ಹೊಲ್ದಾಗ ಮಗ ಹೇಳಿ. ಹಾಯ್ ಫ್ರೆಂಡ್ಸ್, ಇಲ್ಲೇ ಲಾಸ್ಟ್. ಇಲ್ಲೇ ಹಾಕೊಂಡ್ ಬಿಡಲೆ, ಇಲ್ಲೇ ಲಾಸ್ಟ್. ಇಲ್ಲಿಗೆ ಅಲ್ಲ ಗುರು, ನಾನು ಒಬ್ನೇ ಬಿಟ್ಬಿಟ್ಟು ಹೋಯ್ತಾರ ನಮ್ಮ ಹುಡುಗರೆಲ್ಲ. ಬೆಟ್ಟ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಕೊಂಡು ನಾನು ಒಬ್ನೇ ಬಿಟ್ಟು ಹೋಯ್ತವ್ರೆ. ಇದೆಲ್ಲ ಹೊಲ ಗುರು, ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಅಲ್ಲಿ ಫುಲ್ ಟಾಪಲ್ಲಿ ಇರ್ಬೇಕು, ನಮ್ಮ ಹುಡುಗರು ಎಲ್ಲ ಹೋಯ್ತವ್ರೆ. ಎಲ್ಲ ನಮ್ಮ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೇಚರು. ನೋಡಕ್ಕೆ ಹೇಳಿ ಕಣ್ ಸಾಲದು. ಫುಲ್ ಟಾಪ್ ಮೇಲೆ ಏರಿದ ಮೇಲೆ ಯಾವ ಥರ ಕಾಣಿಸ್ತೈತೆ ವಿಡಿಯೋ ವ್ಯೂಸ್ ಹಂಗೆ ತೋರಿಸ್ಬಿಡ್ತೀನಿ ಎಲ್ಲ ಗುರು. ಫುಲ್ ಗುಡ್ಡ ಹತ್ತಣ ಅಂದ್ಕೊಂಡಿದೀವಿ. ನಮ್ಮ ಹುಡುಗರು ಎಲ್ಲಾರು ಇಲ್ಲಿ ಇದಾರೆ, ನೋಡ್ಕೊಂಬಿಡಿ. ನಮ್ಮ ಹುಡುಗರು ಟೋಟಲ್ 4 ಜನ ಹೋಯ್ತವ್ರೆ. ಫುಲ್ ಆ ಬೆಟ್ಟದ ಮೇಲೆ
ಯಾಕಪ್ಪ ಅಂತಂದ್ರೆ ವ್ಯೂ ಚೆನ್ನಾಗಿದೆ, ಫುಲ್ಲು ಮೇಲ್ಗಡೆ ಏರ್ಬಿಟ್ಟು ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಗುರು ನೋಡ್ಕೊಂಬಿಡಿ ಹಂಗೆ ನಮ್ ಫ್ರೆಂಡ್ಸ್ ನ ಫುಲ್ ಟಾಪ್ ಅಲ್ಲಿ ಏರ್ಬೇಕು ಗುರು, ಎಷ್ಟ್ ಚೆನ್ನಾಗಿದೆ ಗೊತ್ತಾ. ಬನ್ನಿ ಗಾಯ್ಸ್ ತೋರಿಸ್ತೀನಿ ಮೇಲ್ಗಡೆ ಬನ್ನಿ. ಅಣ್ಣ ಫುಲ್ ರೊಚ್ಚಿಗೆ ಅದ್ಬಿಟ್ಟು ಗಾಡಿ ಎಲ್ಲ ಹೊಡಿತಾನೆ. ಅದ್ ಮೇಲ್ಗಡೆ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ. ಅಣ್ಣ ಏನ್ ಬೇಜಾರ್ ಮಾಡ್ಕೊಂಡು ಏನ್ ಮಾಡಲ್ಲ, ಸುಮ್ ನಮ್ಮ ಪಾಡ್ ಬಂದು ಹೋಗ್ಬಿಡ್ತೀವಿ. ಇಲ್ಲ ಇಲ್ಲ ಈ ಕಡೆ ಮಾತ್ರ, ಆ ಕಡೆ ಏನು ಬೇರೆ ಕಡೆ ಮುಂದೆ ಹೋಗಲ್ಲ. ಹಾ ಸರಿ ಅಣ್ಣ. ಹೇಳಿ ಗುರು ಎಲ್ಲ ಚಿರ್ಚಾಗಿರ್ತಿ ಅಂತ ಕಳಲ್ಲ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಾಡ್ರಿ. ಏನ್ ಗುರು ಫುಲ್ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ಗುರು. ಹತ್ತಕ್ಕಾಯ್ತಲ್ಲ ಈಗ. ಏಯ್ ಎಲ್ಲಿ ಓಡ್ತಾನೆ ಇದ್ರಲ್ಲ ಲೈ. ಗುರು ಏನ್ ಗುರು ಹಿಂಗಿದೆ ಮಗ, ಎಲ್ಲ ಹೋಯ್ತಾರೆ ಈ ತರ ನೇಚರ್ ಬಿಟ್ಟು. ಹೆಂಗ ಅನಿಸ್ತೈತೆ? ಸೂಪರ್ ಸೂಪರ್, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹಾ ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಎಲ್ಲಿ ಇನ್ನೊಂದ್ಸಲ ಹೇಳು. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸನ್ಲೈಟ್ ಲೆಟ್ ಕಮ್, rain let it come, forest mountain I go roaming. ಶಲ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ. ಗೈಸ್ ಇವತ್ತು ನಮ್ಮೂರಾಗ ನಮ್ಮ ಹುಡುಗರೆಲ್ಲ ಫುಲ್ ರೊಚ್ಚಿಗೆ ಅದ್ಬಿಟ್ಟು ರೀಲ್ಸ್ ಆಗ್ಲಿ ಏನಾಗ್ಲಿ ಮಾಡ್ತಾ ಇದಾರೆ. ಏನೋ ಈ ತರ ನೇಚರ್ ಸಿಕ್ಕರೆ ರೀಲ್ಸ್ ಆದ್ರೂ ಮಾಡ್ತಾರೆ, ಏನಾದ್ರೂ ಮಾಡ್ತಾರೆ ಗುರು. ಎಷ್ಟ್ ಸುಂದರವಾಗಿ ಕಾಣಿಸ್ತೈತೆ ಗುರು. ಈ ತರ ನೋಡ್ಬೇಕಾದ್ರೆ ನಾಲ್ಕು ಕಣ್ ಬೇಕು. ಈ ನಮ್ಮ ಮಕ್ಕಳೆಲ್ಲ 2 ಕಣ್ಣಿದ್ರೆ ಸಾಲದು ಗುರು. ಇವನಿಗಂತ 4 ಕಣ್ಣಲ್ಲ 8 ಕಣ್ ಬೇಕು. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ. ಗುರು ನಮ್ಮ ಹುಡುಗರೆಲ್ಲ ನಮ್ಮನ್ನ ಬಿಟ್ಬಿಟ್ಟು ಹೋಯ್ತವ್ರೆ ಗುರು. ನಮ್ಮಿಬ್ರನ್ನ 3 ಜನ ನನ್ನ ಮಕ್ಕಳು ತೆಳಗಡೆ ಹೋದ್ರು. ನಾನು ನಮ್ಮ ಹುಡುಗರು ಒಟ್ಟಿಗೆ ಹೋಗೋಣ ಅನ್ಕೊಂಡಿದ್ವಿ. ನಾನು ನಮ್ಮ ಹುಡುಗ ಇಬ್ಬರೇ ಇದ್ದೀವಿ, ಅವನು ಇನ್ನೊಬ್ನಾಗ. ಹಾಯ್, ನಮ್ಮ ಮಕ್ಕಳೆಲ್ಲ ಕೆಳಗಡೆ ಹೋಗವ್ರೆ. ಈ ಕಡೆ ಎಲ್ಲ ಬನ್ನಿ, ಹೇಳ ಮಗ. ಪ್ಲೇಸ್ ಯಾದಗಿರಿ ಸೈಡ್ ಬನ್ನಿ. ಆ ಪ್ಲೇಸ್ ಈ ಪ್ಲೇಸ್ ಎಲ್ಲ ತಿರುಗಾಡೋದಲ್ಲ, ತಿರುಗಾಡಿ ಈ ಕಡೆ ಸೈಡ್ ತಿರುಗಾಡಿ, ಗೊತ್ತಾಗ್ಲಿ ಜನಕ್ಕೆ ಒಂದಿಷ್ಟು. ಹಾ ಯಾದಗಿರಿ ಸೈಡ್ ಎಷ್ಟು ಚೆನ್ನಾಗಿದೆ ಗುರು. ಚೆನ್ನಾಗಿರೋ ಪ್ಲೇಸ್, ಗುಡ್ಡ ಬೆಟ್ಟಗಳಲ್ಲಿ ಇದೊಂದು. ಈಗ ಇಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಯಾಕೋ ನಾವು ರೋಡಲ್ಲಿ ಹೋಯ್ತಾ ಇದೀವಿ, ನಾವು ಸಡನ್ ಆಗಿ ನೋಡಿದ್ವು, ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ. ಹಂಗೆ ಎಂಟ್ರಿ ಕೊಟ್ಟಿದ್ದೀವಿ. ಎಷ್ಟು ಚೆನ್ನಾಗಿದೆ ಗುರು. ಯಾವ ಹತ್ರ ಅಂತ ಹೇಳಿ ಗುರುಮಿಟ್ಕಲ್ಲಿಂದ ಒಂದು ಮಿನಿಮಮ್ ತರ 15 ಕಿಲೋಮೀಟರ್ ಗುರು ಹಿಂದೆ. ಅದು ಈ ಬೆಟ್ಟದ ಹೆಸರು ನಮ್ಗೆ ಗೊತ್ತಿಲ್ಲ, ಆದ್ರೆ ಕೇಳ್ಕೋಬೇಕಿಲ್ಲ ಅಕ್ಕಪಕ್ಕ. ಚೆನ್ನಾಗಿದೆ. ಮಳೆ ಬಂದಾಗ ಮಾತ್ರ ಬನ್ನಿ, ಇನ್ನೂ ಮಸ್ತಾಗಿದೆ. ಯಾಕಂತಂದ್ರೆ ಇದು ಟ್ರೆಕ್ಕಿಂಗ್ ಇದೆಲ್ಲ ಮಿನಿಮಮ್ ತರ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಹತ್ಬೇಕು. ಎಲ್ಲ ಚೆನ್ನಾಗಿದೆ ಗುರು. ಒಂದ್ಸಲ ತೋರಿಸ್ತೀನಿ ನೋಡಿ. ಇನ್ನು ಆ ಕಡೆ ಮೇಲ್ಗಡೆ ಎಲ್ಲ ಬೆಟ್ಟ ಇದೆ, ಆ ಕಡೆ ಎಲ್ಲ ಹೋಗ್ಬೇಕು. ಇನ್ನು ಫುಲ್ ಚೆನ್ನಾಗಿದೆ. ಮೇಲ್ಗಡೆಯಿಂದ ಫುಲ್ ನೋಡಿದ್ರೆ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲ್ಲಾನು. ನಾವು ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಗುರು. ಆದ್ರೆ ಏನು ಮಾಡೋದು, ನಮ್ಮ ಹುಡುಗರೆಲ್ಲ ಹೋಯ್ತಾರೆ ಅಂದ್ಕೊಂಡು ನಾವು ಕೆಳಗಡೆ ಹೋಯ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಬಾಯ್.